ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ನಿಮಿಷಗಳು ಕಳೆದಂತೆ ಆ ಹೆಜ್ಜೆಗಳು ಅವರ ಟೆಂಟ್ಗೆ ಹತ್ತಿರವಾಗುತ್ತಿತ್ತು. ಹಾಗೆ ಹೆಜ್ಜೆಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿತ್ತು. ಅವರಿಬ್ಬರು ಮೊಬೈಲ್ ಟಾರ್ಚ್ ಹಿಡಿದು ಇನ್ನೇನು ಹೊರಗೆ ಹೋಗಬೇಕು ಅಷ್ಟೊತ್ತಿಗೆ ಆನೆಗಳು ಘೀಳಿಡುವ ಸದ್ದು ಜೋರಾಗಿ ಕೇಳಿತು. ಮುಖ ನೋಡಿಕೊಂಡ ದಂಪತಿಯ ಬಾಯಿಂದ ಒಟ್ಟಿಗೆ ಆನೆ ಎನ್ನುವ ಉದ್ಗಾರ ಬಂದಿತ್ತು. ಲೇ ಹೆಂಡತಿ, ಇದು ಆನೆ ಕಾಡು, ಅಂದರೆ ಕಾಡಾನೆಗಳ ಓಡಾಟವಿರುವ ಕಾಡು ಎನ್ನುವುದನ್ನು ನಾನು ಮರ್ತೇ ಬಿಟ್ಟೆ. ಆದರೆ ಈ ಸೀಸನ್ನಲ್ಲಿ ಆನೆಗಳೆಲ್ಲ ಬರಲ್ವಲ್ಲ. ಒಂದು ಕೆಲಸ ಮಾಡೋಣ, ಇಬ್ಬರು ಮರ ಹತ್ತಿ ಬಿಡೋಣ ಬಾ ಎಂದ ಶೌರ್ಯನಿಗೆ. ಹ್ಞೂ, ಮರ ಹತ್ಬಿಡು. ಪಾಪ ಆನೆ ಚಿಕ್ಕ ಪ್ರಾಣಿ ನೋಡು. ಓಹೋ ಚೋಲಿಯಾ ಅಂಕಲ್, ನೀನು ಮರದ ಮೇಲೆ ಕೂತಿದ್ದೀಯಾ? ಸರಿ ಕೂರು, ನನಗೆ ಈ ಮರವನ್ನು ಮುಟ್ಟಲಾಗುವುದಿಲ್ಲ, ಅದಕ್ಕೆ ನಾನು ನನ್ನ ಪಾಡಿಗೆ ಹೋಗ್ತೀನಿ ಆಯಿತಾ ಅಂತ ಬಾಯ್ ಬಾಯ್ ಮಾಡಿ ಹೋಗುತ್ತಾ? ಆನೆಗೆ ಮರಗಳೆಲ್ಲ ಒಂದು ಲೆಕ್ಕನಾ? ಸೊಂಡಿಲಲ್ಲೇ ನಮ್ಮಿಬ್ಬರನ್ನು ಎತ್ತೆಸೆಯುತ್ತದೆ ಅಥವಾ ಮರವನ್ನೇ ಉಡಿಸ್ ಮಾಡುತ್ತೆ. ಏನೇನು ಯೋಚನೆ ಮಾಡಬೇಡ ಕೇಳಿ. ಇರು, ಒಂದು ನಿಮಿಷ ನಾನೇ ಹೋಗಿ ನೋಡ್ತೀನಿ, ಎಷ್ಟು ಆನೆ ಇದೆ ಅಂತ ಗೊತ್ತಾಗುತ್ತೆ ಎಂದು ಮುಂದೆ ಹೆಜ್ಜೆ ಇಡುತ್ತಾಳೆ ಐಕ್ಯ. ತಕ್ಷಣ ಅವಳನ್ನು ಹಿಂದೆ ಕೆಳೆದುಕೊಂಡ ಶೌರ್ಯ, ಬರೀ ಆನೆ ಅಲ್ಲ ಹೆಂಡತಿ, ಕಾಡಾನೆ ಅಂತ ಹೇಳು. ಕಾಡಾನೆಗಳು ಎಂದರೆ ಇರಬಹುದು, ಒಂದಕ್ಕಿಂತ ಹೆಚ್ಚಿದ್ದರೆ ಗಳುಗಳನ್ನು ಸೇರಿಸಬೇಕು. ಈಗ ಅದೆಲ್ಲ ಮುಖ್ಯಾನ ಗುರು. ಅವುಗಳು ಈ ಕಡೆ ಬಂದರೆ ಏನು ಮಾಡೋದು? ಛೇ, ಈ ಟೈಮ್ನಲ್ಲಿ ನನ್ನ ಅಪ್ಪು ಭಾವ ಇರಬೇಕಿತ್ತು. ಅವರು ರಿಯಲ್ ಹೀರೋ ಗೊತ್ತಾ? ಆನೆಯನ್ನೇ ಪಳಗಿಸಿದ ಧೀರ. ನಿಮಗೆ ಗೊತ್ತಾ ಶೌರ್ಯ, ಸಾಧಾರಣವಾಗಿ ಕೇರಳದ ಮನೆಗಳಲ್ಲಿ ಆನೆಗಳನ್ನು ಸಾಕುತ್ತಾರೆ. ನನ್ನ ತಾತನ ಮನೆಯಲ್ಲೂ ಆನೆಯನ್ನು ಸಾಕಿದ್ದಾರೆ. ಅವನ ಹೆಸರು ಭೈರವ ಅಂತ. ಉಫ್, ಎಷ್ಟು ದೊಡ್ಡವನು ಗೊತ್ತಾ? ಅವನನ್ನು ಪಳಗಿಸಿರುವವರು ನನ್ನ ಅಪ್ಪು ಭಾವ, ಅಪ್ರಮೇಯ ನಾಯರ್. ಅವರೊಂದಿಗೆ ಪುಟ್ಟ ಮಕ್ಕಳು ಆಟವಾಡುವಂತೆ ಆಡ್ತಾನೆ ಅವನು. ಬರೀ ಅವನೊಬ್ಬನೇ ಅಲ್ಲ, ಅವರ ಊರಲ್ಲಿ ಯಾವುದೇ ಕಾಡಾನೆ ಸಿಕ್ಕರೂ ನನ್ನ ಭಾವ ಸುಲಭವಾಗಿ ಪಳಗಿಸುತ್ತಾರೆ. ಅಲ್ಲದೆ ಯಾವುದಾದ್ರೂ ಆನೆಗೆ ಮದ ಹತ್ತಿದ್ರೂ ಅದನ್ನು ನನ್ನ ಭಾವ ಕಂಟ್ರೋಲ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ಒಂಥರ ರಿಯಲ್ ಹೀರೋ. ನೋಡೋಕ್ಕೂ ಅಷ್ಟೇ. ಮಲಯಾಳಿ ಸಿನಿಮಾ ಹೀರೋ ಪೃಥ್ವಿರಾಜ್ ಗೊತ್ತಾ ನಿಮಗೆ? ಅವರ ಹಾಗೇ ಇದ್ದಾರೆ. ಅಲ್ಲಿ ಎಲ್ಲರೂ ಅವರನ್ನು ಜೂನಿಯರ್ ಪೃಥ್ವಿರಾಜ್ ಅಂತಾರೆ. ಅಷ್ಟು ಚಂದ ನನ್ನ ಅಪ್ಪು ಭಾವ ಎಂದ ಐಕ್ಯಳ ಮಾತಿಗೆ ಕೋಪಿಸಿಕೊಂಡ ಶೌರ್ಯ, ನೀನು ಹೀಗೆಲ್ಲ ಅವನನ್ನು ನನ್ನ ಎದುರು ಹೊಗಳಿದ್ರೆ ನನಗೆ ಉರಿಯುತ್ತೆ ಅಂತ ನಿಂಗೂ ಗೊತ್ತು ಹೆಂಡತಿ. ಆಮೇಲೆ ಅವತ್ತು ಆಕ್ಸಿಡೆಂಟ್ ಮಾಡಿಸಿ ಬರೀ ಕೈಕಾಲು ಮುರಿಸಿದೆ. ಈ ಬಾರಿ ಗ್ಯಾರಂಟಿ ಅವನನ್ನು ಸಾಯಿಸಿ ಬಿಡ್ತೀನಿ. ಬೇಕು ಅಂತ ನನಗೆ ಉರಿಯುವ ಮಾತನಾಡಿ ಆ ನಿನ್ನ ರಿಯಲ್ ಹೀರೋ ರಿಯಲ್ ಆಗಿಯೇ ದೇವರ ಪಾದ ಸೇರುವಂತೆ ಮಾಡಬೇಡ. ನಿನ್ನ ವಿಚಾರದಲ್ಲಿ ನಾನು ಹೇಗೆ ಅಂತ ನಿನಗೂ ಕೂಡ ಗೊತ್ತು ಎಂದು ಅಬ್ಬರಿಸಿದ್ದ ಶೌರ್ಯ. ಏನು, ಭಾವನಿಗೆ ಕೈಕಾಲು ಮುರಿಸಿದ್ದು ನೀನಾ ಎಂದು ಐಕ್ಯ ಆಘಾತದಿಂದ ಪ್ರಶ್ನಿಸಿದರೆ, ಹೌದು, ನಾನೇ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ಕೈಕಾಲು ಮುರಿಸಿದ್ದು. ನೀನು ನನ್ನೆದುರು ಅವನನ್ನು ಮಾತನಾಡಿಸೋದು, ಅವನೊಂದಿಗೆ ನಗೋದು, ಅವನನ್ನು ಹೊಗಳೋದು ಇದ್ಯಾವುದು ನನಗೆ ಇಷ್ಟವಾಗಲ್ಲ. ಅದೇ ಕೋಪದಲ್ಲಿ ನಾನೇ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿ ಕೈಕಾಲು ಮುರಿಯುವಂತೆ ಮಾಡಿದ್ದು. ಅವನನ್ನು ನೋಡಲು ನೀನು ಕೇರಳಗೆ ಹೋಗ್ತೀನಿ ಎಂದಾಗಲೂ ನಾನೇ ಬಿಡಲಿಲ್ಲ. ಯಾಕಂದರೆ ನನಗೆ ಅವನನ್ನು ಕಂಡ್ರೆ ಇಷ್ಟವಿಲ್ಲ. ಬರೀ ಸ್ಯಾಮ್ ಅವನನ್ನು ಪ್ರೀತಿಸುತ್ತಿದ್ದಳು, ಅವನು ಅವಳನ್ನು ರಿಜೆಕ್ಟ್ ಮಾಡಿದ, ಅದಕ್ಕೆ ಅವಳು ಸೂಸೈಡ್ ಮಾಡಿಕೊಂಡ್ಳು ಎನ್ನುವ ತಪ್ಪು ಕಲ್ಪನೆಯಿಂದ ಅಲ್ಲ. ಅವನು ಮತ್ತು ನೀನು ಬಹಳ ಆತ್ಮೀಯವಾಗಿರ್ತೀರ, ಅದಕ್ಕೆ ನನಗೆ ಅವನನ್ನು ಕಂಡರಾಗದು ಎಂದವನ ಮಾತಲ್ಲಿ ಏರಿಳಿತವೇ ಇರಲಿಲ್ಲ. ಬಹಳ ಗಂಭೀರವಾಗಿಯೇ ಹೇಳುತ್ತಿದ್ದ. ಒಡನೆಯೇ ಅವನ ಕೊರಳ ಪಟ್ಟಿಯನ್ನು ಹಿಡಿಯುವ ಐಕ್ಯ, ಅಂದರೆ ನಿನಗೆ ನನ್ನ ಮೇಲೆ ಅನುಮಾನನಾ? ನಾನು ಅವರ ಜೊತೆ ಆತ್ಮೀಯವಾಗಿರ್ತೀನಿ ಅನ್ನೋದು ನಿನಗೆ ಉರಿ. ಅಂದರೆ ಅದರ ಅರ್ಥ ಏನು ಗೊತ್ತಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಶೌರ್ಯ ಎಂದು ದವಡೆ ಬಿಗಿದು ಹೇಳಿದರೆ, ತಾನೂ ಸಹ ಅವಳ ಕೊರಳ ಪಟ್ಟಿ ಹಿಡಿದು ತನ್ನ ಅತಿ ಸನಿಹಕ್ಕೆ ಎಳೆದುಕೊಳ್ಳುವ ಶೌರ್ಯ, ಇಲ್ಲ, ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ. ನನಗಿಂತ ಹೆಚ್ಚು ನಿನ್ನನ್ನು ನಂಬುತ್ತೀನಿ. ನಡತೆಯ ವಿಷಯದಲ್ಲಿ ನಿನ್ನ ಮೇಲೆ ಯಾರು ಎಷ್ಟೇ ಅಪವಾದ ಹಾಕಿದರೂ ನಾನು ಅದನ್ನು ನಂಬಲ್ಲ. ಆದರೆ ನನಗೆ ನೀನು ಬೇರೆ ಹುಡುಗರ ಜೊತೆ ಮಾತನಾಡಿದರೆ ಇಷ್ಟವಾಗಲ್ಲ. ನೀನು ಬೇರೆಯವರ ಜೊತೆ ನಗೋದು, ಮಾತನಾಡುವುದು, ಮೈಕೈ ಮುಟ್ಟುವುದು ಇದೆಲ್ಲ ನನಗೆ ಹಿಡಿಸದ ವಿಚಾರ ಹೆಂಡತಿ ಎಂದವನ ಕಂಗಳಲ್ಲಿ ಇದ್ದದ್ದು ಪ್ರೀತಿಯ ಪರಾಕಾಷ್ಠೆಯ ಮತ್ತೊಂದು ಮುಖವಾದ ಪೊಸೆಸಿವ್ನೆಸ್. ಸುಮ್ಮನೆ ನಿನ್ನನ್ನು ಸೈಕೋ ಅಂತಿನ ಶೌರ್ಯ. ಸ್ವಲ್ಪವೂ ಮನುಷ್ಯತ್ವ ಇಲ್ಲದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ.
ಒಂದು ಗಂಡು ಹೆಣ್ಣು ಆತ್ಮೀಯವಾಗಿದ್ದರೆ ತಪ್ಪ? ನೀನು ದೊಡ್ಡ ಸೈಕೋ ಅಂತ ಗೊತ್ತಿತ್ತು, ಆದರೆ ಇಷ್ಟು ದೊಡ್ಡ ಸೈಕೋಗಳಿಗೆ ಸೈಕೋ ಅಂದರೆ ಕಿಂಗ್ ಆಫ್ ಸೈಕೋ ಅಂತ ಗೊತ್ತಿರಲಿಲ್ಲ. ಪಾರ್ಟಿಗಳಿಗೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದೆ, ಅಲ್ಲಿ ಯಾರಾದರೂ ನನ್ನನ್ನು ಮಾತನಾಡಿಸಿ ನಕ್ಕರೆ ಕೋಪಿಸಿಕೊಂಡು ಮಾತು ಬಿಡ್ತಾ ಇದ್ದೆ, ಮುಖವನ್ನು ದುಮ್ಮಿಸಿಕೊಂಡು ಓಡಾಡ್ತಾ ಇದ್ದೆ, ಕೊನೆಗೆ ಕಾರಣವನ್ನು ಹೇಳದೆ ರಾತ್ರಿ ಹೊತ್ತಲ್ಲಿ ನನ್ನನ್ನು ನಡು ರಸ್ತೆಯಲ್ಲಿ ಬಿಟ್ಟು ಬರ್ತಾ ಇದ್ದೆ. ಇದಕ್ಕೆಲ್ಲ ಏನರ್ಥ ಶೌರ್ಯ? ಈ ರೀತಿಯ ವ್ಯಕ್ತಿಯ ಜೊತೆ ಯಾರಾದರೂ ಜೀವನ ಮಾಡೋಕ್ಕೆ ಆಗುತ್ತಾ? ಇದನ್ನು ಪ್ರೀತಿ ಅಂತ ಹೇಳಲ್ಲ ಶೌರ್ಯ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ನಿಜವಾಗಿಯೂ ನೀನು ನನ್ನನ್ನು ನಂಬುವವನಾದರೆ ನನ್ನ ಹೆಂಡತಿ ಯಾರ ಜೊತೆ ಬೇಕಾದರೂ ಮಾತಾಡಲಿ, ನಗಲಿ, ಆತ್ಮೀಯವಾಗಿರಲಿ ಅಂತ ಬಿಡಬೇಕಿತ್ತು. ಆದರೆ ನೀನು ಅಂಥವನಲ್ಲ ಬಿಡು. ನಿನ್ನೊಂದಿಗೆ ನಾನು ಮಾತ್ರವೇ ಅಲ್ಲ, ಬೇರೆ ಯಾವ ಹೆಣ್ಣು ಕೂಡ ಜೀವನ ಮಾಡೋಕ್ಕೆ ಆಗಲ್ಲ ಎಂದವಳು ಅವನ ಕೊರಳಪಟ್ಟಿ ಬಿಟ್ಟರೂ ತಾನು ಮಾತ್ರ ಅವಳ ಕೊರಳಪಟ್ಟಿ ಬಿಡದ ಶೌರ್ಯ. ನೀನು ಮತ್ತೆ ನನ್ನ ಬದುಕಿಗೆ ವಾಪಸ್ ಬರ್ತೀನಿ ಅಂದರೆ ನೀನು ಹೇಗೆ ಹೇಳ್ತೀಯಾ ಹಾಗೆ ಬದಲಾಗ್ತೀನಿ ಹೆಂಡ್ತಿ ಎನ್ನುತ್ತಾನೆ. ಆದರೂ ಅವನ ಮಾತಲ್ಲಿ ಮೃದುತ್ವವಿರಲಿಲ್ಲ. ಅದರರ್ಥ ಅವನು ಮನದಾಳದಿಂದ ಆ ಮಾತನ್ನು ಹೇಳಿರಲಿಲ್ಲ. ಅವಳು ತನ್ನ ಬದುಕಿಗೆ ಬೇಕು ಎನ್ನುವುದಷ್ಟೇ ಅವನ ಉದ್ದೇಶ. ಅವಳನ್ನು ಬೇರೆಯವರು ನೋಡಿದರೂ ಇವನಿಗೆ ಸಹಿಸಲ ಸಾಧ್ಯ. ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಹೆಣ್ಣಿಗೆ ಅದು ಕೇವಲ ಬಾಯಿಂದ ಬಂದ ಮಾತು, ಮನಸ್ಸಿಂದ ಹೇಳಿದ ಮಾತಲ್ಲ ಎನ್ನುವುದು ಅರ್ಥವಾಗಿತ್ತು. ಆಗ ಐಕ್ಯ, ಆಗಲ್ಲ ಶೌರ್ಯ, ನಾನು ಇನ್ಯಾವತ್ತೂ ನಿನ್ನ ಬದುಕಿಗೆ ವಾಪಸ್ ಬರಲ್ಲ. ನಾನು ಈಗಾಗಲೇ ಬೇರೆಯವರಿಗೆ ಕಮಿಟ್ ಆಗಿದ್ದೀನಿ. ಆ ಬೇರೆಯವರು ಬೇರೆ ಯಾರೋ ಅಲ್ಲ, ನನ್ನ ಅಪ್ಪು ಭಾವನೆ ಎಂದ ಕೂಡಲೇ ಅವಳ ಕೊರಳಪಟ್ಟಿ ಬಿಡುವ ಶೌರ್ಯ. ನಿಜ ಹೇಳ್ತಾ ಇದೆಯಾ ಹೆಂಡತಿ? ಈ ವಿಚಾರದಲ್ಲಿ ಹುಡುಗಾಟ ಬೇಡ, ನನಗೆ ಇಷ್ಟ ಆಗಲ್ಲ ಎಂದು ಕಟಕಟನೆ ಹಲ್ಲು ಕಡಿಯುತ್ತಾನೆ. ಅವಳ ಮಾತಲ್ಲಿ ಅವನನ್ನು ರೇಗಿಸುವ, ಕಾಡುವ ಯಾವ ಸಣ್ಣ ಸೂಚನೆಯೂ ಇರಲಿಲ್ಲ. ಬದಲಾಗಿ ಅವಳು ತನ್ನ ವ್ಯಕ್ತಿತ್ವಕ್ಕೆ ತಕ್ಕಂತೆ ಗಂಭೀರವಾಗಿಯೇ ಹೇಳಿದಳು. ಬೇಡ ಹೆಂಡತಿ, ಸುಮ್ಮನೆ ನನಗೆ ಕೋಪ ಬರುವಂತೆಲ್ಲ ಮಾತಾಡಬೇಡ. ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ನನಗೂ ಗೊತ್ತು. ನನ್ನ ಹೊರತಾಗಿ ನೀನು ಬೇರೆ ಯಾರನ್ನೂ ಪ್ರೀತಿಸಿಲ್ಲ, ಮದುವೆ ಕೂಡ ಆಗಲ್ಲ. ನಿನ್ನ ಬದುಕಿಗೆ ನಾನೊಬ್ಬನೇ ಹೆಂಡತಿ, ಬೇರೆಯವರು ನಿನ್ನ ಬದುಕಿಗೆ ಬರೋದು ನನಗಿಷ್ಟವಿಲ್ಲ ಎಂದವನು ಹಲ್ಲು ಕಚ್ಚಿ ನುಡಿಯುತ್ತಿದ್ದ. ಅವನ ಕೋಪ ಕೂಡ ಪರಾಕಾಷ್ಠೆಗೆ ತಲುಪಿದ್ದು ಅವಳ ಗಮನಕ್ಕೆ ಬಂದಿತ್ತು. ಆದರೂ ಆ ಹೆಣ್ಣು ಹೆದರಲಿಲ್ಲ. ಬದಲಾಗಿ ಅವನ ಸಮಕ್ಕೆ ನಿಂತು, ನಿನ್ನ ಹತ್ರ ಸುಳ್ಳು ಹೇಳುವ ದರ್ದು ನನಗಿಲ್ಲ ಶೌರ್ಯ. ಈಗ ನಾನು ಒಪ್ಪಿಕೊಂಡಿರುವ ಒಂದಷ್ಟು ಸಿನಿಮಾಗಳನ್ನು ಮುಗಿಸಿದ ನಂತರ ನಾನು ನನ್ನ ಭಾವ ಮಾಜಿ ಸೈನಿಕ ಅಪ್ರಮೇಯ ನಾಯರ್ ಅವರನ್ನು ಮದುವೆ ಆಗ್ತಾ ಇದ್ದೀನಿ ಶೌರ್ಯ. ಮೊದಲೇ ನಮ್ಮೆರಡು ಕುಟುಂಬದ ನಡುವೆಯೂ ನಮ್ಮಿಬ್ಬರ ಮದುವೆಯ ಮಾತುಕತೆ ಬಂದಿತ್ತು. ಆದರೆ ನಾನೇ ನನ್ನ ಜವಾಬ್ದಾರಿಯ ನೆಪ ಹೇಳಿ ದೂರ ಹೋಗ್ತಾ ಇದ್ದೆ. ಅದಕ್ಕೆ ಕಾರಣ ಏನು ಗೊತ್ತಾ ಎಂದವಳು ಕೂಡ ರೋಷದಲ್ಲಿ ಪ್ರಶ್ನಿಸಿದರೆ, ಶೌರ್ಯ ಮೌನವಾಗಿ ಅವಳನ್ನೇ ನೋಡಲು, ತನ್ನ ತೋರು ಬೆರಳನ್ನು ಅವನ ಎದೆಗೆ ಚುಚ್ಚುವ ಐಕ್ಯ, ನೀನೇ ಆ ಕಾರಣ, ನೀನೇ. ಇದುವರೆಗೂ ನಾನು ನನಗೆ ಬಂದ ಎಲ್ಲ ಮದುವೆಯ ಸಂಬಂಧಗಳನ್ನು ನಿರಾಕರಿಸಲು ನೀನೇ ಕಾರಣ. ಅಂದರೆ ಪ್ರಿನ್ಸ್ ಎನ್ನುವ ಹೆಸರಿನಲ್ಲಿ ನೀನು ನನಗೆ ಮಾಡಿದ ಮೋಸವೇ ಕಾರಣ. ನಿನ್ನದು ಮೋಸವೇ ಇರಬಹುದು, ಆದರೆ ನಿನ್ನನ್ನು ಅಂದರೆ ಪ್ರಿನ್ಸ್ನನ್ನು ನಾನು ಮನಸಾರೆ ಪ್ರೀತಿಸಿದೆ. ಅವನಿಗೆ ಕೊಟ್ಟ ಮನಸ್ಸನ್ನು ಮತ್ತೊಬ್ಬರಿಗೆ ಕೊಡಲಾಗುವುದಿಲ್ಲ ಎನ್ನುವ ಕಾರಣಕ್ಕೆ ಮದುವೆಯನ್ನು ನಿರಾಕರಿಸಿದ್ದೆ. ಮತ್ತೇನಾಯಿತು? ನಿನ್ನನ್ನು ಮದುವೆ ಆದೆ. ಶೌರ್ಯ ಎನ್ನುವ ನಿನ್ನನ್ನು ಮದುವೆ ಆದರೂ ಅವನೇ ನನ್ನ ಪ್ರಿನ್ಸ್ ಅಂತ ತಿಳಿದ ಮೇಲೆ ಮತ್ತೆ ಪ್ರೀತಿ ಎನ್ನುವ ಮೋಸದಲ್ಲಿ ಬಿದ್ದೆ. ನನ್ನ ತನವನ್ನೇ ನಾನು ಕಳೆದುಕೊಂಡೆ. ಇಷ್ಟೆಲ್ಲ ಆದ ನಂತರವೂ ನಾನು ಹೇಗೆ ನನ್ನ ಹೆತ್ತವರಿಗೆ ಮುಖ ತೋರಿಸಬೇಕು ಹೇಳು? ಅದುವರೆಗೂ ಯಾವ ವಿಚಾರದಲ್ಲೂ ಎಡವದ ನಾನು ನಿನ್ನ ವಿಚಾರದಲ್ಲಿ ಎಡವಿದ್ದೆ. ಹಾಗಾಗಿ ನನ್ನ ಅಮ್ಮ ಮತ್ತು ಅಚ್ಚ ನನ್ನ ಮದುವೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾನು ನನ್ನ ಭಾವ ಅಪ್ರಮೇಯ ನಾಯರ್ ಜೊತೆಯಲ್ಲಿ 2ನೇ ಬಾರಿ ಮದುವೆ ಆಗ್ತಾ ಇದ್ದೀನಿ. ಅವರಿಗಾಗಲಿ ಅವರ ಮನೆಯವರಿಗಾಗಲಿ ನಿನ್ನೊಂದಿಗಾದ ಮದುವೆ ಒಂದು ಸಮಸ್ಯೆಯೇ ಅಲ್ಲ. ನನ್ನ ಭಾವ ಮಾಜಿ ಸೈನಿಕ. ಅದರ ಆಧಾರದ ಮೇಲೆ ಅವರು ಯಾವುದಾದರೂ ಸರ್ಕಾರಿ ಕೆಲಸ ತೆಗೆದುಕೊಳ್ಳಬಹುದಿತ್ತು. ಆದರೂ ನನ್ನ ತಾತನಿಂದ ಬೆಳೆದು ಬಂದಿರುವ ಆಯುರ್ವೇದಿಕ್ ಆಸ್ಪತ್ರೆಯನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಮದುವೆಯ ನಂತರ ನಾನು ಕೂಡ ಮತ್ತೆ ನನ್ನ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗ್ತೀನಿ. ನಾನು ಮತ್ತು ಭಾವ ಇಬ್ಬರು ಸೇರಿ ಆಸ್ಪತ್ರೆಯನ್ನು ನಡೆಸುತ್ತೇವೆ. ಮತ್ತೊಂದು ವಿಚಾರ ಶೌರ್ಯ, ನಾನು ಭಾವನ ಹತ್ತಿರ ಯಾವ ವಿಷಯವನ್ನು ಕೂಡ ಮುಚ್ಚಿಟ್ಟಿಲ್ಲ. ನಮ್ಮಿಬ್ಬರ ನಡುವೆ ನಡೆದ ಎಲ್ಲವನ್ನೂ ಹೇಳಿದ್ದೇನೆ. ಮುಖ್ಯವಾಗಿ 15 ದಿನಗಳ ಸಂಸಾರದ ಬಗ್ಗೆ ಹೇಳಿದ್ದೀನಿ. ನೋಡಿ ಭಾವ, ನಾನು ಆ ವ್ಯಕ್ತಿಯ ಜೊತೆ 8 ರಿಂದ 9 ತಿಂಗಳು ವಾಸ ಮಾಡಿರಬಹುದು. ಆದರೆ ಸಂಸಾರ ಮಾಡಿರೋದು ಕೇವಲ 15 ದಿನ ಮಾತ್ರ.
ಅಷ್ಟು ದಿನದಲ್ಲಿ ಆತನಿಗೆ ನಾನು ಬೋರ್ ಆದೆ. ಯಾಕಂದರೆ ನಾನು ಲವ್ ರೊಮ್ಯಾನ್ಸ್ನಲ್ಲಿ ತುಂಬಾ ವೀಕ್. ಅವನಿಗೆ ನನ್ನಿಂದ ತೃಪ್ತಿ ಸಿಕ್ಕಿಲ್ಲ. ಮುಂದೆ ಇದೇ ವಿಚಾರವಾಗಿ ನಮ್ಮ ನಡುವೆ ವೈಮನಸ್ಯ ಬರಬಾರ್ದು ಅಂತ ಹೇಳಿದಾಗ ನನ್ನ ಭಾವ ನಿನ್ನಂತೆ ಸೈಕೋ ಥರ ಆಡಲಿಲ್ಲ. ಬದಲಾಗಿ ತುಂಬು ಮನಸ್ಸಿನಿಂದಲೇ ನನ್ನನ್ನು ಸ್ವೀಕರಿಸಿದ್ದಾರೆ. 5-6 ಸಿನಿಮಾಗಳು ಕೈಯಲ್ಲಿವೆ. ಅವು ಮುಗಿದ ಕೂಡಲೇ ನಾನು ಅವರನ್ನು ಮದುವೆ ಆಗೋದೆ. ಕೇರಳದ ಸೊಸೆಯಾಗಿ ಕೇರಳಕ್ಕೆ ಹೋಗೋದೆ. ಅವರ ತಂಗಿ ಅಕ್ಷಯ ನನ್ನ ತಮ್ಮನನ್ನು ಮದುವೆಯಾಗುತ್ತಾಳೆ. ನಾನು ಅವರ ಮನೆಗೆ ಹೋಗ್ತೀನಿ. ಇನ್ನಾದರೂ ನಾನು ಕೂಡ ನೆಮ್ಮದಿಯಿಂದ ಗಂಡ ಮನೆ ಮಕ್ಕಳು ಅಂತ ಬದುಕಬೇಕು ಎನ್ನುತ್ತಿದ್ದವಳ ಮಾತು ಅರ್ಧಕ್ಕೆ ನಿಂತು ಹೋಗಿತ್ತು. ಯಾಕಂದರೆ ಅವಳ ಕೊರಳಿಗೆ ಕೈ ಹಾಕಿದ್ದ ಶೌರ್ಯ. ಅಷ್ಟರವರೆಗೂ ಅವಳು ಹೇಳುತ್ತಿದ್ದ ಮಾತುಗಳನ್ನು ಸುಮ್ಮನೆ ಕೇಳುತ್ತಿದ್ದವನ ಕೋಪ ನಿಮಿಷದಿಂದ ನಿಮಿಷಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಾ ಉತ್ತುಂಗದ ಹಂತಕ್ಕೆ ತಲುಪಿದಾಗ ಮುಷ್ಟಿಯನ್ನು ಬಿಗಿ ಮಾಡುತ್ತಿದ್ದವನು ಕೊನೆಗೆ ಅದೇ ಮುಷ್ಟಿಯನ್ನು ಬಿಟ್ಟು ಅವಳ ಕೊರಳಿಗೆ ಕೈ ಹಾಕಿದ್ದ. ರೋಷದಲ್ಲೇ ಅವಳ ಕೊರಳನ್ನು ಹಿಡಿದವನು, ನಾನು ಆಗಿನಿಂದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೆ ತಾನೇ, ನನಗೆ ಈ ರೀತಿಯ ಮಾತುಗಳೆಲ್ಲ ಇಷ್ಟವಾಗಲ್ಲ ಹೆಂಡ್ತಿ ಅಂತ. ಆದರೂ ನಿನಗೆ ಅರ್ಥವೇ ಆಗಲ್ವ ಹೆಂಡ್ತಿ? ನೀನು ನನ್ನವಳು. ಈ ಶೌರ್ಯನ ಸ್ವತ್ತು ನೀನು. ನಿನ್ನನ್ನು ಬೇರೆಯವರಿಗೆ ಬಿಟ್ಟು ಕೊಡುವ ಮಗನೇ ಅಲ್ಲ ನಾನು. ನಿನ್ನ ಬದುಕಿಗೆ ಬರುವ ಬೇರೆಯವರನ್ನು ಸಾಯಿಸಲು ಕೂಡ ಹಿಂದು ಮುಂದು ನೋಡಲ್ಲ ನಾನು. ಹಾಗೊಂದು ವೇಳೆ ನೀನೇ ಹಠ ಮಾಡಿದರೆ ನಿನ್ನನ್ನೂ ಸಾಯಿಸಿ ನಾನು ಕೂಡ ಸತ್ತು ಹೋಗ್ತೀನಿ. ಸಾವಲ್ಲೇ ಒಂದಾಗೋಣ ಎನ್ನುವ ಹೊತ್ತಿಗೆ ಅವಳ ಕಣ್ಣುಗಳು ಕೆಂಪಾಗಿ ನೀರು ಸುರಿಸುತ್ತಿತ್ತು. ಅವನ ಹಿಡಿತ ಅದೆಷ್ಟು ಬಿಗಿಯಾಗಿತ್ತು ಅಂದರೆ ಶ್ವಾಸ ತೆಗೆದುಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ. ಆದರೂ ಅವನ ಕೈಯಿಂದ ತನ್ನ ಕೊರಳನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಐಕ್ಯ. ಸಾಯಿಸಿದರೆ ಸಾಯಿಸಲಿ ಬಿಡು ಎನ್ನುವಂತೆ ಸುಮ್ಮನೆ ನಿಂತಿದ್ದಾಳೆ. ಇವರಿಬ್ಬರ ಈ ಜಟಾಪಟಿಯ ನಡುವೆ ಆನೆಗಳ ಸದ್ದು ಕೇಳುತ್ತಿದ್ದರೂ ಇಬ್ಬರಿಗೂ ಅದರ ಕಡೆ ಗಮನವೇ ಇಲ್ಲ. ಅವಳ ಕಣ್ಣೀರನ್ನು ಕಂಡ ಕೂಡಲೇ ತನ್ನನ್ನು ತಾನೇ ನಿಗ್ರಹಿಸಿಕೊಂಡವನಂತೆ ಶೌರ್ಯ ಅವಳನ್ನು ಬಿಟ್ಟು, ಹೆಂಡ್ತಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ ಹೆಂಡ್ತಿ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಕೂಡಲೇ ರಪ್ಪನೆ ಅವನ ಕೆನ್ನೆಗೆ ಬಾರಿಸುವ ಐಕ್ಯ, ಇದು ನೀನು ಶೌರ್ಯ. ಅಂದರೆ ಇದೇ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀನು ಏನು ಬೇಕಾದರೂ ಮಾಡ್ತೀಯ. ಕೊನೆಗೊಂದು ಕ್ಷಮೆ ಕೇಳಿಬಿಟ್ರೆ ಮುಗೀತು ಅಲ್ವಾ? ಇನ್ನು 5 ನಿಮಿಷ ನೀನು ಹಾಗೆ ಹಿಡಿದುಕೊಂಡಿದ್ರೆ ನಾನು ಸತ್ತೇ ಹೋಗ್ತಾ ಇದ್ದೆ. ಆಮೇಲೆ ನನ್ನ ಹೆಣದ ಹತ್ರ ಸಾರಿ ಕೇಳ್ತಾ ಇದೆಯಾ ನೀನು? ಮೊದಲಿಂದಲೂ ಕ್ಷಮೆಯ ಜೊತೆ ಆಟವಾಡಿ ಅಭ್ಯಾಸ ನಿಂಗೆ. ನಿನಗೂ ನನ್ನ ಭಾವನಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿದೆ ಶೌರ್ಯ. ಆತನ ಎದುರು ನೀನು ಎನ್ನುತ್ತಿದ್ದ ಹೆಣ್ಣಿನ ಮಾತು ನಿಲ್ಲುವಂತೆ ಮತ್ತೆ ಆನೆಗಳ ಶಬ್ದ ಜೋರಾಗಿತ್ತು. ಜೊತೆಗೆ ಪಕ್ಕದಲ್ಲಿದ್ದ ಟೆಂಟ್ ಪುಡಿ ಪುಡಿಯಾಗುತ್ತಿರುವ ಶಬ್ದ ಕೂಡ ಕೇಳಿತ್ತು. ತಕ್ಷಣ ಅವನ ಕೈ ಹಿಡಿದ ಐಕ್ಯ, ಬಾ ಶೌರ್ಯ, ಮೊದಲು ಇಲ್ಲಿಂದ ಓಡಿ ಹೋಗೋಣ ಎಂದರೆ ಕಲ್ಲಂತೆ ನಿಂತವನು, ನಾನು ಬರಲ್ಲ, ನೀನು ಹೋಗು ಎಂದಿದ್ದ. ಏನು ಬರಲ್ವಾ? ನೀನೇನು ಮೆಂಟಲ್ಲ ಗುರು? ಇದೇನು ನಿನ್ನ ಬೆಂಗಳೂರಲ್ಲ, ಇದು ನಿನ್ನ ಕಿಂಗ್ಡಮ್ ಅಲ್ಲ. ಕಾಡು ಪ್ರಾಣಿಗಳ ರಾಜ್ಯ ಇದು. ಆನೆಗಳ ಕಿಂಗ್ಡಮ್ ಇದು. ಅವುಗಳಿಗೇನು ಗೊತ್ತು ನೀನು ಕಿಂಗ್ ಆಫ್ ಮ್ಯಾಡ್ನೆಸ್, ಕಿಂಗ್ ಆಫ್ ಸೈಕೋಯಿಸಮ್ ಅಂತ? ಸುಮ್ಮನೆ ನನ್ನೊಂದಿಗೆ ಬಾ ಸೈಕೋ. ಆನೆಗಳಿಂದ ತುಳಿಸಿಕೊಂಡು ಚಟ್ನಿ ಆಗುವ ಆಸೆನಾ ನಿಂಗೆ ಎಂದು ಗದರಿದ ಐಕ್ಯ ಅವನ ಕೈ ಹಿಡಿದು ಎಳೆದರೂ ಒಂದಿಂಚು ಸಹ ಅಲುಗದ ಶೌರ್ಯ, ನಂಗೆ ಬರೋಕ್ಕಿಷ್ಟ ಇಲ್ಲ. ಹೆಚ್ಚು ಅಂದರೆ ಏನು ಮಾಡುತ್ತೆ ಆನೆಗಳು? ನೀನು ಹೇಳಿದಂತೆ ತುಳಿದು ಚಟ್ನಿ ಮಾಡುತ್ತೆ ಅಷ್ಟೇ ತಾನೇ, ಮಾಡಲಿ ಬಿಡು. ನನ್ನ ಚಿಂತೆ ನಿನಗೆ ಬೇಡ. ಓಡಿ ಹೋಗಿ ನಿನ್ನ ಪ್ರಾಣವನ್ನು ಉಳಿಸಿಕೊ. ನೀನೀಗ ಉಳಿದರೆ ಮಾತ್ರವೇ ನಿನ್ನ ಭಾವನೊಂದಿಗೆ ಮದುವೆಯಾಗಲು ಸಾಧ್ಯ ಎಂದವನು ಈಗಲೂ ಕೋಪದಲ್ಲೇ ನುಡಿದರೆ, ಸರಿ ಬಿಡು, ನೀನು ಇಲ್ಲೇ ಇರು, ನಾನಂತೂ ಹೋಗ್ತೀನಿ, ನನಗೆ ನನ್ನ ಪ್ರಾಣ ಮುಖ್ಯ ಎಂದ ಹೆಣ್ಣು ತನ್ನ ಮೊಬೈಲ್ ತೆಗೆದು ಜೇಬಿಗೆ ಸೇರಿಸಿ ಅವರಿಬ್ಬರ ಉಳಿಕೆ ವಸ್ತುಗಳನ್ನೆಲ್ಲ ಶೌರ್ಯನ ಲಗೇಜ್ ಬ್ಯಾಗಿಗೆ ಹಾಕಿ ಬ್ಯಾಗ್ ಹಿಡಿದು, ಓಕೆ ಬರಲಾ, ಬಾಯ್ ಎಕ್ಸ್ ಹಸ್ಬೆಂಡ್ ಎನ್ನುತ್ತಾ ಹೊರಗೆ ಓಡುತ್ತಾಳೆ. ಅವನು ಮಾತ್ರ ಅಲ್ಲಿಂದ ಕದಲಲಿಲ್ಲ. ಬದಲಾಗಿ ಪಕ್ಕದಲ್ಲಿ ಆನೆಗಳ ಕೂಗು ಕೇಳುತ್ತಿದ್ದರೂ ಇವನು ಮಾತ್ರ ಮದವೇರಿದ ಒಂಟಿ ಸಲಗದ ಹಾಗೆ ತಾನೇ ಆ ಟೆಂಟನ್ನು ಮುರಿದು ಹಾಕುತ್ತಿದ್ದ. ಅಷ್ಟು ಕೋಪ ಬಂದಿತ್ತು ಅವಳು ಅಪ್ರಮೇಯ ನಾಯರ ಜೊತೆ ಮದುವೆಯಾಗುತ್ತಾಳೆ ಎನ್ನುವ ವಿಚಾರವನ್ನು ಕೇಳಿ. ಟೆಂಟ್ನ ಸಪೋರ್ಟ್ಗೆ ನಿಲ್ಲಿಸಿದ್ದ ಬಡಿಗೆಗಳಿಗೆ ಕೈ ಬಡಿದು ತನ್ನ ರೋಷವನ್ನು ತೀರಿಸುತ್ತಿದ್ದ. ಆದರೆ ಅವನನ್ನು ಬಿಟ್ಟು ಹೊರ ಹೋಗಿದ್ದ ಐಕ್ಯ 2-3 ನಿಮಿಷದಲ್ಲೇ ವಾಪಸ್ ಬಂದು, ಓಹೋ, ನಿಂಗೆ ಹುಚ್ಚು ಕೆರಳಿದ ಹಾಗಿದೆ, ಬಾ ಗುರು, ಓಡಿ ಹೋಗೋಣ, ತಮಾಷೆ ಮಾಡಬೇಡ ಎಂದರೆ ನಾನು ಬರಲ್ಲ ಅಂದೆ ತಾನೇ, ಮತ್ತೆ ನೀನ್ಯಾಕೆ ವಾಪಸ್ ಬಂದೆ? ನನ್ನ ಪ್ರಾಣದ ಬಗ್ಗೆ ನಿನಗ್ಯಾಕೆ ಕಾಳಜಿ ಎಂದವನ ಕೈ ಹಿಡಿದ ಐಕ್ಯ,
ನಿನ್ನ ಪ್ರಾಣದ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ನನಗೆ ಕಾಡಲ್ಲಿ ಒಬ್ಬಳೇ ಹೋಗೋಕ್ಕೆ ಭಯ ಆಯಿತು. ಅಲ್ಲದೆ ಕಾಲು ಬೇರೆ ತುಂಬ ನೋವು, ನಡೆಯೋಕ್ಕೆ ಆಗ್ತಿಲ್ಲ. ಇನ್ನು ಹೇಗೆ ತಾನೇ ಓಡಲಿ ಎನ್ನುವ ಹೊತ್ತಿಗೆ ಮತ್ತೆ ಅತೀ ಹತ್ತಿರದಲ್ಲೇ ಆನೆ ಜೋರಾಗಿ ಕೂಗುವುದನ್ನು ಕೇಳಿ ಶೌರ್ಯನನ್ನೇ ಗಟ್ಟಿಯಾಗಿ ಅಪ್ಪುವ ಐಕ್ಯ, ಹೇ ಸೈಕೋ, ಇಷ್ಟು ಹಠ ಮಾಡಬೇಡ, ಓಡಿ ಹೋಗೋಣ ಬಾ, ಇಲ್ಲವಾದರೆ ಇಬ್ಬರು ಚಟ್ನಿ ಅನಿಸುತ್ತೆ ಎಂದಾಗ ಅವಳು ಅಪ್ಪಿದ್ದನ್ನು ಕಂಡು ತುಸು ಸಮಾಧಾನವಾಗುವ ಶೌರ್ಯ, 1-2 ನಿಮಿಷ ಹೀಗೆ ಇರು ಎಂದರೆ ಅರ್ಥ ಮಾಡಿಕೊಂಡ ಹೆಣ್ಣು ಅವನ ಕೊರಳನ್ನು ಬಳಸಿ ನಿಲ್ಲುತ್ತಾಳೆ. ಅವಳ ಸಾಮೀಪ್ಯಕ್ಕೆ ಅವನ ಕೋಪ ಹಂತ ಹಂತವಾಗಿ ಕಡಿಮೆಯಾಗಿತ್ತು. ಆನೆಗಳ ಕೂಗು ಮತ್ತೊಮ್ಮೆ ಕೇಳುವ ಹೊತ್ತಿಗೆ ಅವಳ ಕಾಲಿಗೆ ತನ್ನ ಸಾಕ್ಸ್ ಹಾಕಿ ತಾನು ಶೂ ಧರಿಸಿ ಅವಳನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡ ಶೌರ್ಯ ಎಡಗೈನಲ್ಲಿ ಅವಳನ್ನು ಹಿಡಿದರೆ ಬಲಗೈನಲ್ಲಿ ತನ್ನ ಲಗೇಜ್ ಬ್ಯಾಗ್ ಹಿಡಿದು ಅಲ್ಲಿಂದ ಓಡುತ್ತಾನೆ. ಶೌರ್ಯ, ಲಗೇಜ್ ನನಗೆ ಕೊಡು, ಅದನ್ನು ನಾನೇ ಹಿಡಿದುಕೊಳ್ತೀನಿ ಎಂದ ಹೆಣ್ಣಿಗೆ ಒಲ್ಲೆ ಎಂದವನು, ನಿನ್ನ ಕೈಯಲ್ಲೇ ಗಾಯವಾಗಿದೆ ಹೆಂಡತಿ, ಸುಮ್ಮನಿರು ಎನ್ನುತ್ತಲೇ ವೇಗವನ್ನು ಹೆಚ್ಚು ಮಾಡಲು, ನಾನು ಭಾರವಿದ್ದೀನಿ ಶೌರ್ಯ, ಅರ್ಥ ಮಾಡ್ಕೋ, ಬ್ಯಾಗ್ ಕೊಡಿಲ್ಲಿ ಎಂದವಳು ಅವನ ಭುಜದ ಮೇಲಿದ್ದರೂ ಅವನಿಗೆ ಆರ್ಡರ್ ಮಾಡಿದರೆ ಅವಳ ಮಾತಿಗೆ ಮಣಿದ ಶೌರ್ಯ ಅವಳ ಕೈಗೆ ಲಗೇಜ್ ಬ್ಯಾಗ್ ಕೊಡುತ್ತಾನೆ. ಬಳಿಕ 2 ಕೈಯಲ್ಲಿ ಅವಳನ್ನು ಗಟ್ಟಿಯಾಗಿ ಹಿಡಿದವನು, ಹೆಂಡತಿ ಕಣ್ಣು ಮುಚ್ಕೊಂಡ್ಬಿಡು, ಕತ್ತಲೆಯಲ್ಲಿ ಕ್ರಿಮಿಕೀಟ ಹುಳುಗಳು ಕಣ್ಣಿಗೆ ಹೊಡೆಯುತ್ತವೆ ಎಂದು ಅವಳ ಬಗ್ಗೆ ಕಾಳಜಿಯ ಮಾತುಗಳನ್ನಾಡಿ ಗೊತ್ತು ಗುರಿ ಇಲ್ಲದ ದಾರಿಯಲ್ಲಿ ಅವರಿಬ್ಬರ ಬದುಕಿನ ಹೊಸ ದಾರಿಯನ್ನು ಹುಡುಕುತ್ತಾ ಓಡುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕತೆ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು 1-2 ಸಾಲುಗಳಲ್ಲಿ ಕಮೆಂಟ್ ಮೂಲಕವೂ ತಿಳಿಸಿ. ಡೈಲಿಯಂತೂ ಕತೆ ಹಾಕೋಕ್ಕೆ ಆಗಲ್ಲ, ಸಾಧ್ಯವಾದರೆ ಇನ್ಮೇಲೆ 2 ದಿನಕ್ಕೆ ಒಮ್ಮೆಯಾದರೂ ಒಂದೊಂದು ಎಪಿಸೋಡ್ ಹಾಕುವ ಪ್ರಯತ್ನವನ್ನು ಮಾಡ್ತೀನಿ.